ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನಾನಿವತ್ತು 5 ನಿಮಿಷದ ಭಾರತದ ಸಂವಿಧಾನದ ದಿನಭಾಷಣವನ್ನು ಮಾಡುತ್ತಿದ್ದೇನೆ. ಭಾರತದ ಇತಿಹಾಸದಲ್ಲಿ ಅತ್ಯಂತ ಮುಖ್ಯವಾದ ದಿನ ಯಾಕೆಂದರೆ 1949ನೇ ನವೆಂಬರ್ 26ನೇ ತಾರೀಕು ಸ್ವಾತಂತ್ರ್ಯ ಭಾರತದ ಸಂವಿಧಾನ ಸಭೆ ಈ ದೇಶವನ್ನು ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವವಾದಿ, ಗಣರಾಜ್ಯವಾದಿ ಅಂತಿಮವಾದ ಆರೈಕೆ ಮಾಡಿದ ದಿನ. ಭಾರತದ ಸಂವಿಧಾನದ ದಿನ ಭಾವೈಕ್ಯತೆ, ಸಹೋದರತೆ, ಸಮಾನತೆಯ ನೆಲೆಯಿಂದ ರಚಿತವಾದ ಭಾರತ ಸಂವಿಧಾನದ ದಿನದ ಆರ್ಥಿಕ ಶುಭಾಶಯಗಳು. ಭಾರತದ ಜನತೆಯಾದ ನಾವು ಭಾರತವನ್ನ ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವೃದ್ಧಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ನಮ್ಮ ಬಾಬಾ ಸಾಹೇಬರು ನಮಗೆಲ್ಲರಿಗೂ ದೊರೆಯುವಂತೆ ಮಾಡಿಕೊಟ್ಟಿದ್ದಾರೆ. ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮೆಲ್ಲರಿಗೂ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ, ಪ್ರಜೆಯೇ ಪ್ರಭು. ಜೈ ಸಂವಿಧಾನ. ಈ ದೇಶದಲ್ಲಿ ಹುಟ್ಟಿದ ಎಲ್ಲರೂ ಪ್ರಜೆಗಳು. ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಪ್ರತಿಯೊಬ್ಬರಿಗೂ ಇಲ್ಲಿ ಮತ ಚಲಾಯಿಸುವ ಹಕ್ಕಿದೆ. ಅದು ಮುಸ್ಲಿಂ, ಹಿಂದೂ, ಕ್ರಿಸ್ತ ಯಾರಾದರೇನು. ರಾಷ್ಟ್ರೀಯ ಕಾನೂನು ದಿನ ಅಥವಾ ನ್ಯಾಷನಲ್ ಲಾ ಡೇ ಎಂದು ಕರೆಯುತ್ತಾರೆ ಈ ದಿನವನ್ನ. ವಿಶ್ವದೆಲ್ಲೆಡೆ ಇವರನ್ನ ತುಂಬಾ ಇಷ್ಟಪಡುತ್ತಾರೆ. ಅವರು ಇನ್ಯಾರೂ ಅಲ್ಲ, ನಮ್ಮ ನಿಮ್ಮೆಲ್ಲರ ಮಹಾನಾಯಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಇವರ ಬಗ್ಗೆ ಹೇಳುತ್ತಾ ಹೋದರೆ ಪದಗಳು ಸಾಲದು. ಇವರು ನಮ್ಮ ಭಾರತ ಸಂವಿಧಾನಕ್ಕೆ ತುಂಬಾ ಅವರ ಪ್ರಾಣವನ್ನು ಒತ್ತೆ ಇಟ್ಟಿದ್ದಾರೆ. ಅವರು ಈ ಸಂವಿಧಾನವನ್ನು ಒಂದು ಪೊಸಿಷನ್ಗೆ ತಗೋಬರೋದಕ್ಕೆ ತುಂಬಾನೇ ಅವರು ಶ್ರಮವನ್ನು ಪಟ್ಟಿದ್ದಾರೆ. ಸೊ ಇಂತಹ ಮಹಾ ವ್ಯಕ್ತಿ ಬಗ್ಗೆ 4 ಮಾತುಗಳಲ್ಲಿ ನಂದೇನಾದರೂ ತಪ್ಪಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಈ ಒಂದು ದಿನದ ಸಂವಿಧಾನ ದಿನವನ್ನು ನಾವೆಲ್ಲರೂ ಖುಷಿಯಿಂದ ಆಚರಿಸೋಣ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.